ಹೇಳ್ರಪ್ಪ ಹೇಳ್ರು. ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರು ಸೌತಿಂದನೇ ಬಂದಿರೋದು ಸರ್. ನಂದು ಇವಾಗ ಪ್ರಶ್ನೆ ಏನಂದರೆ, ಈಗ ನೀವು ಇಷ್ಟೊತ್ತು ಹೇಳ್ತಿದ್ರಿ ನಾನೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ ಅಂತ. ನನಗೆ ಈ ಮೊದಲಿಂದ ನ್ಯೂಸ್ ಅವರ್ ಸ್ಟಾರ್ಟ್ ಆಗಿಂದ ನೋಡ್ತಾ ಇದ್ದೀನಿ, ಬರೀ ಮೋದಿ 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 ಅಂತ. ಸರ್, ಈ ಕಡೆ ಪ್ರಧಾನಮಂತ್ರಿ ಬಿಟ್ಬಿಡ್ತೀರಾ, ಆ ಕಡೆ ಬಿ ಜೆ ಪಿ ಬಿಟ್ಬಿಡ್ತೀರಾ. ಒಂಥರ ಮೋದಿ ಭಕ್ತರ ಥರ ಹೇಳ್ತಾ ಇದ್ದೀರಾ. ಆಮೇಲೆ ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತನಿಗೂ ಇಲ್ಲಿ ಸಿಗುತ್ತೆ. ಯಾಕೆ ಸರ್ ಪರ್ಯಾಯ ನಾಯಕರು ನಿಮ್ಮಲ್ಲಿ ಇಲ್ವಾ? ಪ್ರಶ್ನೆ ಒಂದು. ಮೋದಿಯ ಭಕ್ತರೋ ಬಿ ಜೆ ಪಿಯ ಕಾರ್ಯಕರ್ತರು? ಅಂದರೆ ಬಿ ಜೆ ಪಿ ಪದ ಬಳಕೆ ಕಡಿಮೆ, ಪ್ರಧಾನಮಂತ್ರಿಯ ಪದ ಬಳಕೆ ಕಡಿಮೆ, ಮೋದಿಯ ಹೆಸರು ಒಂದೇ ಇದೆ. ನೀವು ಬೇಕಾದ್ರೆ ಮೊದಲಿಂದ ನೋಡ್ಕೊಂಡೆ. ಒಂದು ವಿಶ್ವಗುರು ಅಂತೀರಾ. ವಿಶ್ವಗುರುವಿಗೆ ಭಾರತದ ಸಾಲವನ್ನ ಹೆಚ್ಚು ಮಾಡೋ ಒಂದು ಶಕ್ತಿ ಇದೆಯೇ ಹೊರತಾಗಿ ಕಡಿಮೆ ಮಾಡೋ ಶಕ್ತಿ ಇಲ್ವಾ? ಇದೆಲ್ಲ ಕಲ್ಪನೆಯಲ್ಲೇ ಇರಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಬಿಜೆಪಿ ಸಿದ್ಧಾಂತ ಕೇಂದ್ರಿತ ಪಕ್ಷ ಆಗಿರುವಂಥದ್ದು ಈಗ ವ್ಯಕ್ತಿ ಕೇಂದ್ರಿತ ಪಕ್ಷವಾಗಿದೆ. ಎಲ್ಲದಕ್ಕೂ ಮೋದಿ 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 ಅಂತೀರಿ. ಲೋಕಸಭಾ ಚುನಾವಣೆ ಮೋದಿ, ಓಕೆ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಿಧಾನಸಭೆ ಬಂದರು ಮೋದಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಂದರು ಮೋದಿ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಅಜಿತ್, ಸಿದ್ಧಾಂತ ಅನ್ನುವಂಥದ್ದು ಅಮೂರ್ತ. ಹೌದು. ಸಿದ್ಧಾಂತಕ್ಕೆ ಒಂದು ರೂಪ ಬರುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ. ನರೇಂದ್ರ ಮೋದಿ ಅವರನ್ನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಅಭಿಮಾನಿಗಳು ಗೌರವಿಸುವಂಥದ್ದು, ಅವ್ರನ್ನ ಪ್ರೀತಿ ಮಾಡುವಂಥದ್ದು, ನಾವು ಆದರ್ಶ ಅಂತ ನಂಬಿರುವಂಥ ಸಿದ್ಧಾಂತಗಳನ್ನು ಅವ್ರು ಪ್ರತಿನಿಧಿಸೋದ್ರಿಂದ, ಅವರು ಅದನ್ನು ಮೈಗೂಡಿಸ್ಕೊಂಡಿರೋದ್ರಿಂದ. ಓಕೆ, ಇದು ಆಕ್ಚುಲಿ ಚೆನ್ನಾಗಿ. ಆ ಕಾರಣಕ್ಕೋಸ್ಕರ ಮೋದಿ ಅವರನ್ನು ನಾವು, ಹೌದು, ಮೋದಿ ಭಕ್ತರು. ಯಾಕೆ ಅಂದರೆ ಮೋದಿ ಅವರ ಜೀವನದಲ್ಲಿ, ಅವರ ವ್ಯಕ್ತಿತ್ವದಲ್ಲಿ ಮೋದಿಯವರು ಈ ಎಲ್ಲ ಗುಣಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಮೋದಿಯವರನ್ನು ನಾವು ಗೌರವಿಸುವಂಥದ್ದು. ನಾವು ಅಂಧಭಕ್ತರಲ್ಲ. ಅಂಧಭಕ್ತರು ಯಾರು ಅಂತಂದರೆ, ಚುನಾವಣೆ ಆದಮೇಲೂ ಕೂಡ ಒಂದು ಚುನಾವಣೆ ಇನ್ನೊಂದು ಚುನಾವಣೆ ಸೋಲ್ತಾನೆ ಇದ್ರು ಕೂಡ ಇಲ್ಲ ಅವರೇ ನಮ್ಮ ನಾಯಕರು ಅಂತ ಹೇಳುವಂಥದ್ದು ನಮ್ಮ ನಾಯಕರು ಸರಿನೋ ತಪ್ಪೋ ಏನು ಮಾಡಿದ್ರು ಕೂಡ ಅವರೇ ಜೈ ಅನ್ನುವಂಥದ್ದು ಅಂಧಭಕ್ತರು. ಇದು ಆಕ್ಚುಲಿ ಚೆನ್ನಾಗಿ. ನನ್ಗೆ ಎಷ್ಟೋ ಸತಿ ಅನ್ಸುತ್ತೆ ಅಜಿತ್, ಮೋಸ್ಟ್ ಡಿಫಿಕಲ್ಟ್ ಕಾರ್ಯಕರ್ತರು ಯಾವ ಪಾರ್ಟಿ ಇದು ಅಂತಂದ್ರೆ ಅದು ಬಿಜೆಪಿ ಪಾರ್ಟಿ ಕಾರ್ಯಕರ್ತರು. ಬಿಜೆಪಿ ಪಾರ್ಟಿಯ ಕಾರ್ಯಕರ್ತರನ್ನ ನೀವು ಇಂಪ್ರೆಸ್ ಮಾಡಿ ಅವ್ರನ್ನ ನೀವು ಜೊತೆಗಿಟ್ಕೊಳ್ಳೋದು ಬಹಳ ಕಷ್ಟ. ಏಕೆ ಅಂತಂದ್ರೆ ಯಾವ್ದಾರ ಒನ್ ಟೈಮಲ್ಲಿ ನೀವೇನಾದ್ರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಅನ್ನಿಸ್ತು ಅಂತಂದ್ರೆ ಕಾಂಗ್ರೆಸ್ನವ್ರಿಗಿಂತ ಫಸ್ಟ್ ವಿರೋಧ ಮಾಡುವಂಥ ಬಿಜೆಪಿ ಕಾರ್ಯಕರ್ತರು. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಎಷ್ಟೋ ಸತಿ ನೋಡಿದೀವಿ, ಮೋದಿಯವ್ರಿಗೂ ವಿರೋಧ ಮಾಡ್ತಾರೆ ನಮ್ಮ ಕಾರ್ಯಕರ್ತರು. ಯಾವುದೋ ಒಂದು ಸತಿ ಹಿಂಗೆ ಅನ್ಸ್ಲಿಲ್ಲ, ಹಿಂಗೇನೋ ಅಂದ್ರು ಅಂತಂದ್ರೆ ಇಲ್ಲ ಇದು ಸರಿಗಿಲ್ಲ ಅಂತ ಹೇಳುವಂಥದ್ದು ಬಿಜೆಪಿ ಕಾರ್ಯಕರ್ತರದ್ದು ಒಂದು ಹಠ, ಅದು ಒಂದು ಸ್ವಭಾವ. ಅದು ಯಾವುದೋ ಒಂದು ಸಂದರ್ಭದಲ್ಲಿ ಇಲ್ಲ ಈ ಥರದ್ದು ಮಾಡಬೇಕಿತ್ತು, ಹಿಂಗೆ ಮಾಡಲಿಲ್ಲ, ಯಾಕೋ ನಮ್ಗೆ ಅನ್ಸ್ಲಿಲ್ಲ ರೀ, ಸರಿಗೆ ಅನ್ಸ್ಲಿಲ್ಲ, ಟ್ವಿಟರಲ್ಲಿ ಬರೀತಾರೆ, ಫೇಸ್ಬುಕ್ಕಲ್ಲಿ ಬರೀತಾರೆ. ನಮ್ಮ ಕಾರ್ಯಕರ್ತರೇ ಹಾಗೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರು ಕಲ್ಸ್ಕೊಟ್ಟಿರೋ ಸಂಸ್ಕಾರನೇ ದೇಶ ಮೊದಲು, ಪಾರ್ಟಿ ನೆಕ್ಸ್ಟು, ವ್ಯಕ್ತಿ ನಂತರ ಅಂತ. ಸಿದ್ಧಾಂತದ ಪ್ರತೀಕವಾಗಿ ನರೇಂದ್ರ ಮೋದಿ ಅವರನ್ನು ನಾವು ಆರಾಧಿಸ್ತಾ ಇರುವಂಥದ್ದು.